ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾನು ಇವತ್ತು ಸೊಪ್ಪು ಸಾರು ಮಾಡ್ತಾಯಿದ್ದೀನಿ. ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಇವತ್ತು ಸೊಪ್ಪು ಸಾರು ಹೇಗೆ ಮಾಡೋದು, ಏನೇನು ಬೇಕು ಅಂತ ತೋರಿಸ್ತೀನಿ ಬನ್ನಿ. ದಂಟು ಸೊಪ್ಪು ನಾನು ಬಿಡಿಸಿ ಕ್ಲೀನಾಗಿ 2-3 ಸಾರಿ ತೊಳೆದಿಟ್ಕೊಂಡಿದ್ದೀನಿ. ಮತ್ತು ನೋಡಿ, ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಒಂದು 5-6, ಒಂದು ಟೊಮಾಟ. ಇದು ಒಗ್ಗರಣೆಗೆ ಈರುಳ್ಳಿ ಕಟ್ ಮಾಡಿಕೊಂಡಿದ್ದೀನಿ ಮತ್ತು ಕರಿಬೇವಿನ ಸೊಪ್ಪು. ಹಚ್ಕೊಂಡು ನೋಡಿ, ಸೊಪ್ಪು ಇದರೆಲ್ಲ ಹಾಕ್ಕೊಳ್ಳಿ. ಸೊಪ್ಪು ಹಾಕೊಂಡ್ಮೇಲೆ ಟೊಮಾಟ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲ ಇಟ್ಕೊಂಡಿದ್ರಲ್ಲ ಅದು ಹಾಕ್ಕೊಳ್ಳಿ. ಇದು ಒಗ್ಗರಣೆಗೆ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಹಾಕ್ಕೊಂಡು, ಇದು ಬೇಳೆ ಎಲ್ಲ ಹಾಕಿ ಮಾಡ್ತಾರೆ. ಇದು ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ತೋರಿಸ್ತೀನಿ, ಕೊನೆವರೆಗೂ ನೋಡಿ. ಉಪ್ಪು ಹಾಕ್ಕೊಂಡು ಒಂಚೂರು ಸಾಂಬಾರು ಪೌಡರ್ ಹಾಕ್ಕೊಳ್ಳಿ ಅಷ್ಟೇ. ನೋಡಿ, ಒಂದು ಲೋಟ ತುಂಬ ನೀರು ಹಾಕ್ಕೊಂಡು ಕ್ಲೋಸ್ ಮಾಡ್ಕೊಳ್ಳಿ. ಇದು ಬೇಯಬೇಕು. ನೋಡಿ ಫ್ರೆಂಡ್ಸ್, ಇದು ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಬೆಂದಾಗಿದೆ. ಇದನ್ನು ಮಿಕ್ಸಿಗೆ ಹಾಕೋಬೋದು, ಇಲ್ಲ ಮ್ಯಾಶ್ ಮಾಡ್ಕೊಬೋದು. ಇದು ಸ್ವಲ್ಪ ತಣ್ಣಗಾಗಲಿ. ನೋಡಿ, ತಣ್ಣಗಾಗಿದೆ. ಇದು ಮಿಕ್ಸಿಗೆ ಹಾಕ್ಕೊಬರೋಣ. ಮಿಕ್ಸಿಗೆ ಅಂದರೆ ನುಣ್ಣಗೆ ರುಬ್ಕೊಬೇಡಿ, ಸ್ವಲ್ಪ ಸುಮ್ಮನೆ ಹಂಗೆ ಒಂದು ಸಾರಿ ಹಾಕಿ ಆಫ್ ಮಾಡಿ. ತುಂಬ ಚೆನ್ನಾಗಿರುತ್ತೆ ಸೊಪ್ಪು ಬಾಯಿಗೆ ಸಿಕ್ಕಿದ್ರೆ. ನೋಡಿ ಫ್ರೆಂಡ್ಸ್, ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ. ಎಣ್ಣೆ ಹಾಕ್ಕೊಂಡಿದ್ದೀನಿ. ನೋಡಿ, ಬೆಣ್ಣೆ ಸ್ವಲ್ಪ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಾನು ಐತೆ ಹಾಕ್ಕೊತೀನಿ, ಅದು ಹಾಕ್ಕೊಂಡ್ಲೇಬೇಕು ಅಂತೇನಿಲ್ಲ, ಚೆನ್ನಾಗಿರುತ್ತೆ. ಸಾಸಿವೆ ಹಾಕ್ಕೊಳ್ಳಿ. ಆಮೇಲೆ ಕರಿಬೇವಿನ ಸೊಪ್ಪು, ಈರುಳ್ಳಿ ನೋಡಿ, ಈ ಥರ ದೊಡ್ಡದಾಗಿ ಕಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಬಾಯಿಗೆ ಸಿಕ್ಕಿದ್ರೆ. ಇದು ಸ್ವಲ್ಪ ಫ್ರೈ ಆಗಲಿ ಫ್ರೆಂಡ್ಸ್. ಇದು ಫ್ರೈ ಆಗಿದೆ. ಉದ್ದಿದಿರಲ್ಲ ಅದನ್ನು ಹಾಕೊಳ್ಳೋಣ ಬನ್ನಿ. ಫ್ರೆಂಡ್ಸ್, ಇದಾಗಿದೆ. ನೀರು, ಸೊಪ್ಪು ಬೇಯಿಸಿದ ನೀರು ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಹೇಗೂ ತುಂಬ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಕುದಿದ್ರೆ ಆಯಿತು. ಫ್ರೆಂಡ್ಸ್, ಇದಾಗೈತೆ. ಸ್ಟವ್ ಆಫ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಅನ್ನ ಮುದ್ದೆ ಜೊತೆಗೂ ಸೂಪರಾಗಿರುತ್ತೆ. ಇದಕ್ಕೆ ತುಪ್ಪನೂ ಹಾಕ್ಕೋಬೋದು. ನಾನು ಬೆಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ. ತುಂಬ ಚೆನ್ನಾಗಿದೆ. ಮುದ್ದೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಮಾಡಿರೋ ವಿಧಾನ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ ಯಾರನ್ನ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.